ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ. ಯಾವುದಪ್ಪ ವಿಚಾರ ಅಂತಂದರೆ, ಮನುಷ್ಯರು ಕಣ್ಣನ್ನು ಏಕೆ ಮಿಟುಕಿಸ್ತಾರೆ ಅಂತ. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೊರಟಾಗ ನನಗೆ ಗೊತ್ತಾಗಿದ್ದು ಇದು. ಒಬ್ಬ ರಾಜ, ಆತನ ಹೆಸರು ನಿಮಿ ಅಂತ. ಅವನೊಂದು ಯಾಗವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ವಸಿಷ್ಠ ಮುನಿಗಳನ್ನು ಕರೆದು ಅವರಿಗೆ ಜವಾಬ್ದಾರಿಯನ್ನು ವಹಿಸ್ತಾನೆ, ನೀವು ನನಗೆ ಯಾಗ ಮಾಡಿಕೊಡ್ಬೇಕು ಅಂತ. ಇನ್ನೇನು ಯಾಗಕ್ಕೆಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ. ಅದೇ ಸಮಯದಲ್ಲಿ ಇಂದ್ರ ಬಂದು ವಸಿಷ್ಠ ಮುನಿಗಳನ್ನು ಕೇಳ್ಕೊತಾನೆ, ನೀವು ನನಗೂ ಒಂದು ಯಾಗವನ್ನು ಮಾಡಿಕೊಡಿ ಅಂತ. ಆಗ ವಸಿಷ್ಠ ಮುನಿಗಳು ನಿಮಿ ನಿನ್ನ ಯಾಗವನ್ನು ನಾನೇ ಪೂರ್ಣ ಮಾಡಿಕೊಡ್ತೀನಿ, ಅಲ್ಲಿವರೆಗೂ ನೀನು ಕಾಯಬೇಕು, ನಾನು ಇಂದ್ರನ ಯಾಗ ಮುಗಿಸಿ ಬರ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಇದರಿಂದ ಕೋಪಗೊಂಡಂಥ ನಿಮಿ ಏನು ಮಾಡ್ತಾನೆ, ಮೊದಲು ನಾನು ನಿಮ್ಮ ಜವಾಬ್ದಾರಿ ವಹಿಸಿದ್ದು ಅಂತ ಹೇಳಿ ಅವನು ಬೇರೆ ಪುರೋಹಿತರನ್ನು ಕರೆಸಿ ಯಾಗವನ್ನು ಶುರು ಮಾಡ್ತಾನೆ. ಈ ಟೈಮಲ್ಲಿ ವಸಿಷ್ಠ ಮುನಿಗಳಲ್ಲಿ ಯಾಗವನ್ನು ಮುಗಿಸಿ ಇಂದ್ರನ ಬಳಿ ಬರ್ತಾರೆ. ಇಲ್ಲ, ಈಗಾಗಲೇ ಯಾಗ ಶುರು ಆಗಿರುತ್ತೆ. ಇದನ್ನು ಕಂಡಂಥ ವಸಿಷ್ಠ ಮುನಿಗಳಿಗೆ ಕೋಪ ಬರುತ್ತೆ. ಕೋಪ ಬಂದು ನಿಮಗೆ ಶಾಪ ಹಾಕ್ತಾರೆ, ನೀನು ಸತ್ತು ಹೋಗು. ಆಗ ನಿಮಗೂ ಕೂಡ ಕೋಪ ಬರುತ್ತೆ, ಇದರಲ್ಲಿ ನಂದೇನು ತಪ್ಪಿಲ್ಲ, ಬಿಟ್ಟೋದವ್ರು ನೀವು ಅಂತ ಹೇಳಿ ಅವನು ಕೋಪದಿಂದ ವಸಿಷ್ಠ ಮುನಿಗಳಿಗೆ ಅವನು ಶಾಪ ಕೊಡ್ತಾನೆ. ಇದರಿಂದ ವಸಿಷ್ಠ ಮುನಿಗಳು ಹೋಗ್ತಾರೆ, ನಿಮಿನೂ ಹೋದ. ಇಲ್ಲಿ ಋತ್ವಿಜರು ಯಾಗವನ್ನು ಪೂರ್ಣ ಮಾಡ್ತಾರೆ. ಪೂರ್ಣ ಆದಮೇಲೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಆಗ ಎಲ್ಲರೂ ನಿಮಿಯನ್ನು ಮತ್ತೆ ಬದುಕಿಸ್ಕೊಡಿ ಅಂತ ಕೇಳ್ಕೊತಾರೆ. ಆದರೆ ನಿಮಿ ಮತ್ತೆ ದೇಹವನ್ನು ಸೇರೋದಕ್ಕೆ ನಿರಾಕರಣೆ ಮಾಡ್ತಾನೆ. ಇದನ್ನು ಗಮನಿಸ್ತಾ ಇದ್ದಂಥ ಋಷಿಮುನಿಗಳು, ಹಾಗಾದರೆ ನೀನು ಎಲ್ಲಿರ್ತೀಯ, ಹೇಗಿರ್ತೀಯ ಅಂತ ಯೋಚನೆ ಮಾಡಿ, ಮತ್ತು ನೀನು ಇನ್ನು ಮುಂದೆ ಮನುಷ್ಯರ ಕಣ್ಣಲ್ಲಿ ವಾಸ ಮಾಡು ಅಂತ ಹೇಳ್ತಾರೆ. ಸೊ ಆವತ್ತಿನಿಂದ ನಿಮಿ ಮನುಷ್ಯರ ಕಣ್ಣಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ನಮ್ಮ ಈ ಕಣ್ಣಿನ ಮಿಟುಕಿಸುವಿಕೆ ಏನು ನಡೆಯುತ್ತೆ, ಅದಕ್ಕೆ ಕಾರಣನಾದವನೇ ಈ ನಿಮಿ ರಾಜ. ನಾವು ಕಣ್ಣನ್ನು ಮಿಟುಕಿಸೋದಕ್ಕೆ ಎಷ್ಟು ಕಾಲ ತಗೋತೀವಿ, ಅದಕ್ಕೆ ನಿಮೇಷ ಅಂತ ಕರಿತೀವಿ. ಆ ನಿಮೇಷ ಅಂತ ಬಂದಿದ್ದು ಈ ನಿಮಿ ರಾಜನಿಂದ. ಯೂಶಲಿ ನಾವು ಕಣ್ಣನ್ನು ಕ್ಲೋಸ್ ಮಾಡಿ ಓಪನ್ ಮಾಡೋದಕ್ಕೆ ತಗೊಳ್ಳುವಂಥ ಸಮಯ 0.211 ಸೆಕೆಂಡ್ಸ್ ಅಷ್ಟೇ. ಸೊ ಅದಕ್ಕೆ ನಿಮೇಷ ಅಂತ ಕರಿತೀವಿ. ಆ ನಿಮೇಷ ಅನ್ನೋ ಪದದಿಂದನೇ ನಮ್ಮ ಈಗಿನ ನಿಮಿಷ, ನಾವು ಮಿನಿಟ್ ಅಂತ ಏನು ಕರಿತೀವಿ ಅದು ಬಂದಿರೋದು ಅಂತ. ನಾವು 1 ಮಿನಿಟ್ಗೆ 60 ಸೆಕೆಂಡ್ಸ್ ಅಂತ ತಗೋತೀವಿ. ಅಲ್ಲಿ 0.211 ಸೆಕೆಂಡ್ಸ್ ಆಗುತ್ತೆ ಕಣ್ಣನ್ನು ಮಿಟುಕಿಸೋದಕ್ಕೆ, ಕ್ಲೋಸ್ ಮಾಡಿ ಓಪನ್ ಮಾಡುವಂಥ ಕಾಲಕ್ಕೆ 0.211 ಸೆಕೆಂಡ್ಸ್. ಆದರೆ ಇವತ್ತಿನ ಆಧುನಿಕ ಲೆಕ್ಕಾಚಾರದ ಪ್ರಕಾರ 60 ಸೆಕೆಂಡ್ಸ್. ಅದೇನೇ ಇರಲಿ, ಆದರೆ ವಿಪರ್ಯಾಸ ಅಥವಾ ಒಂದು ಎಕ್ಸ್ಟ್ರಾರ್ಡಿನರಿ ಸಂಗತಿ ಏನು ಅಂತಂದರೆ, ಸ್ಪೀಡ್ ಆಫ್ ಲೈಟ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಶಾಂತಿ ಪರ್ವದಲ್ಲಿ, ಮಹಾಭಾರತದಲ್ಲಿ ನಿಮಿಷಕ್ಕೆ ಅವರು ಟೈಮ್ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದ್ದಾರೆ. 15 ನಿಮಿಷ ಅಂದರೆ ಒಂದು ಕಷ್ಟ, 30 ನಿಮಿಷ ಅಂದರೆ ಒಂದು ಕಾಲ, 30.3 ಕಾಲ ಅಂದರೆ ಒಂದು ಮುಹೂರ್ತ, 30 ಮುಹೂರ್ತ ಅಂತಂದರೆ ಒಂದು ಡೇ ಆ್ಯಂಡ್ ನೈಟ್, ಒಂದು ದಿನ ಅಂತ. ಸೊ ಆ ಕಾಲಕ್ಕೆ ತಕ್ಕಂತೆ ನಾವು ಲೆಕ್ಕಾಚಾರ ಮಾಡಿದ್ರೆ 30 ಇಂಟು 30.3 ಇಂಟು 30 ಇಂಟು 15 ಅವರ ಲೆಕ್ಕಾಚಾರ ಮಾಡಿದ್ರೆ, ಮತ್ತು ಒಂದು ದಿನವನ್ನು ಸೆಕೆಂಡ್ಗಳಿಗೆ ಕನ್ವರ್ಟ್ ಮಾಡಿ ಒಂದು ನಿಮಿಷದ ಲೆಕ್ಕಾಚಾರ ಮಾಡಿದರೆ ಎಕ್ಸಾಕ್ಟ್ಲಿ ನಮಗೆ 0.211 ಸೆಕೆಂಡ್ಸ್ ಬರುತ್ತೆ. ಸೊ ಮುಂದೆ ಸಯಾನ ಅನ್ನುವಂಥ ಒಬ್ಬ ಋಷಿಮುನಿ ಏನು ಮಾಡ್ತಾರೆ, ಸ್ಪೀಡ್ ಆಫ್ ಲೈಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು 3 lakh ಕಿಲೋಮೀಟರ್ ಪರ್ ಸೆಕೆಂಡ್, ಸೂರ್ಯನ ಬೆಳಕಿನ ವೇಗ ಪ್ರತಿ ಸೆಕೆಂಡ್ಗೆ. ಅಲ್ಲಿ 2202 ಯೋಜನೆಯನ್ನು ಅರ್ಧ ನಿಮಿಷದಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತ ಒಂದು ಮಾತು ಬರುತ್ತೆ. ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸಾಕ್ಟ್ಲಿ 2.946 ಅದೇನು ಡಿಜಿಟ್ಸ್ ಇದೆ ಆ ನಂಬರ್ ಬರುತ್ತೆ. ಅಂದರೆ ಎಕ್ಸಾಕ್ಟ್ಲಿ ಈ ಆಧುನಿಕ ವ್ಯಾಲ್ಯೂ ಏನಿದೆ, ಇವತ್ತು ನಾವು ಮಾಡರ್ನ್ ವ್ಯಾಲ್ಯೂ ಏನು ಹೇಳ್ತೀವಿ, 3 × 10⁸ ಮೀಟರ್ ಪರ್ ಸೆಕೆಂಡ್ ಅಥವಾ 3 lakh ಕಿಲೋಮೀಟರ್ ಪರ್ ಸೆಕೆಂಡ್ ರೌಂಡ್ ಅಪ್ ಮಾಡಿ, ಅಷ್ಟೇ ನಂಬರು
ಆ ಕಾಲಕ್ಕೆ ಆ ಒಂದು ಟೈಮ್ ಕ್ಯಾಲ್ಕುಲೇಷನ್ಸ್ಗೆ ಆ ನಿಮಿಷ ಏನಿದೆ ಅದಕ್ಕೆ ತಕ್ಕಂತೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಎಕ್ಸಾಕ್ಟ್ಲಿ ಬರುತ್ತೆ. ಸೊ ಅಂದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ನಿಮಿಷ ಅಂದರೆ 0.211 ಸೆಕೆಂಡ್ಸಾ ಅಥವಾ 60 ಸೆಕೆಂಡ್ಸಾ? ಅದೇನೇ ಇರಲಿ, ಮಾಡ್ರನ್ ಕ್ಯಾಲ್ಕುಲೇಷನ್ ಪ್ರಕಾರ 60 ಸೆಕೆಂಡ್ ತಗೋತೀವಿ. ಆದರೆ ನಮ್ಮ ಪುರಾತನ ಒಂದು ವೈದಿಕ್ ಫಿಸಿಕ್ಸ್ ಅದರ ಕ್ಯಾಲ್ಕುಲೇಷನ್ಸ್ ಪ್ರಕಾರ 0.211 ಸೆಕೆಂಡ್ಸ್ ಅಂತ. ಸೊ ಇದು ಟೈಮ್ ಕ್ಯಾಲ್ಕುಲೇಷನ್ಸ್ದು. ಆದರೆ ಮುಖ್ಯವಾಗಿ ಕಣ್ಣಿನ ಮಿಟುಕಿಸುವಿಕೆಗೆ ಕಾರಣನಾದವನು ನಿಮಿರಾಜ. ಆ ಕಥೆ ಆ ರೀತಿ ನಾನು ಹೇಳ್ದಂಗೆ. ಸೊ ಇದು ಕಾರಣ, ಮನುಷ್ಯರು ಕಣ್ಣನ್ನು ಮಿಟುಕಿಸೋದಕ್ಕೆ. ದೇವತೆಗಳು ಕಣ್ಣನ್ನು ಮಿಟುಕಿಸೋದಿಲ್ಲ, ನಿಮಿರಾಜ ವಾಸ ಮಾಡೋದು ಮನುಷ್ಯರ ಕಣ್ಣಲ್ಲಿ ಮಾತ್ರ. ಸೊ ಇದಾಗಿತ್ತು ಕಣ್ಣಿನ ಮಿಟುಕಿಸುವಿಕೆಯ ಸ್ಟೋರಿ. ಧನ್ಯವಾದಗಳು.